ಇನ್ಫ್ಲೂಯೆನ್ಸ್ ಜಮಾನದಲ್ಲಿ ಒಂದು ವೇಳೆ ಮಾರ್ಕೆಟಿಂಗ್ ಎಡವಟ್ಟಾದರೆ ಅದನ್ನು ಸುಧಾರಿಸ್ಕೊಳ್ಳೋದು ಹೇಗೆ? ಸುಧಾರಿಸ್ಕೊಳ್ಳೋದು ಈಗ ನನ್ನ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನು ಇಲ್ಲವೇ ಇಲ್ಲ. ಯಾವುದೇ ಮಾರ್ಕೆಟಿಂಗ್ ಈಗ ಆಗ ನಡೆಯೋ ಮನುಷ್ಯ ಒಂಚೂರು ಎಡವಟ್ಟು ಆಗೇ ಆಗಬೋದು, ಏನೋ ಒಂದು ತಪ್ಪು ನಡಿಬೋದು ಅಥವಾ ಇನ್ನೊಂದು ಆಗ್ಬೋದು. ಮಾರ್ಕೆಟಿಂಗ್ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕಾದ್ರೂ ಬರ್ತಾ ಇರುತ್ತೆ. ಬಟ್ ಅದರ ನನ್ನ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡ್ತಾ ಹೋಗಬೇಕು. ಮಾರ್ಕೆಟಿಂಗ್ ಒಂದಲ್ಲ ಹಲವು ಆಪ್ಷನ್ಸ್ ಇದೆ. ಈಗ ಅದನ್ನು ನಾವು ಅಲ್ಲಿ ನಾವು ನಿದರ್ಶನ ಮಾಡ್ತಾ ಹೋಗಬೇಕಾಗತ್ತೆ ಅಷ್ಟೇ. ಒಂದು ಹಲವು ಆಪ್ಷನ್ಗಳಿದೆ. ಯಾವ ಥರ ಮಾರ್ಕೆಟ್ ಮಾಡ್ಬೋದು ಅಥವಾ ನಾನು ಏನು ಮಾಡ್ತಾಯಿದ್ದೀನಿ, ಜನಗಳಿಗೆ ಹೇಗೆ ರೀಚ್ ಮಾಡಬೇಕು, ಇದನ್ನು ಅಂದರೆ ಈಗ ಫೈನಲಿ ನನ್ನ ಶ್ರಮನೂ ಬೇಕು. ಈಗ ಬರೀ ಮಾರ್ಕೆಟಿಂಗ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ. ಸೇಲ್ಸ್ ಆಗಲಿ, ಮಾರ್ಕೆಟಿಂಗ್, ಇಟ್ಸ್ ಆಲ್ ಪಾರ್ಟ್ ಆಫ್ ಬಿಸ್ನೆಸ್ ಅಷ್ಟೇ. ಫೈನಲಿ ನಾವು ಏನು ಕೊಡ್ತಾ ಇದ್ದೀವಿ, ಕಂಟೆಂಟ್ ಏನಿದೆ ಅದು ಕರೆಕ್ಟಾಗಿರಲೇಬೇಕು. ಅದನ್ನು ಆವಾಗ ಜನಕ್ಕೆ ರೀಚ್ ಆಗುತ್ತೆ ಅಂತ.